ಆರೋಗ್ಯವಾಗಿ ಇದ್ದರು. ನಮ್ಮ ಜೊತೆ ಈಗ ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ಸೀರಿಯಲ್ ಒಪ್ಕೊಂಡಿದ್ರು. ಆ ಸೀರಿಯಲ್ ಇರಬೇಕಾದ್ರೆ ಯಾಕೋ ಹುಷಾರಿಲ್ಲ ಹೀಗೆ ಅಂತಾನೇ ಇದ್ದರು. ಹಾಗೆ ರಿಪೀಟ್ ಅದೇ ಬರ್ತಾ ಯಾಕಪ್ಪ ಒಂದ್ಸಲ ತೋರಿಸ್ಕೊಂಡು ನೋಡು ಅಂತ ಹೇಳಿದ ತಕ್ಷಣ ಇದ್ದಕ್ಕಿದ್ದಾಗೆ ಡಾಕ್ಟ್ರು ಅದು ಕ್ಯಾನ್ಸರ್ 4th ಸ್ಟೇಜು ಅಂತ ಹೇಳಿದ್ರು. ನಮಗೆ ನಂಬೋಕೆ ಸಾಧ್ಯ ಆಗಲಿಲ್ಲ. ಆದಮೇಲೆ ದೇವರಿಷ್ಟು ಇಂಥ ನಿರ್ಧಾರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಕ್ಯಾನ್ಸರ್ ಅಂತ ಹೇಳಿದ್ರು. ಮಿಕ್ಕಿದ್ದು ಸಂಕ್ಷಿಪ್ತವಾಗಿ ಅವ್ರ ತಾಯಿ ತಂದೆ ತಮ್ಮನಿಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಅಡ್ಮಿಟ್ ಆಗಿ ಆಗಲೇ ಸುಮಾರು ಒಂದು 2-3 ತಿಂಗಳಿಂದ ಇದ್ದಾರೆ ಮೇಡಮ್. ನಾವು ಎಲ್ಲ ಬಂದು ಆವಾಗ ನಾವು ಅಸೋಸಿಯೇಷನಿಂದ ಏನೇನು ಹೆಲ್ಪ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ವಿ. ಏನು ಕೈ ಮೀರಿ ಮೇಡಮ್ ಎಲ್ಲರೂ ಚೆನ್ನಾಗಿ ಅವ್ರದ್ದೇನೋ ಫ್ಯಾಮಿಲಿ ವೈಯಕ್ತಿಕವಾಗಿ ಏನೋ ಇದು ಪ್ರಾಬ್ಲಮ್ ಇತ್ತು. ಅದಲ್ಲದೆ ತಾಯಿ ತಮ್ಮ ಎಲ್ಲ ಜೊತೆಲೇ ಇದ್ದರು. ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವರು ತುಂಬ ಒಳ್ಳೆಯವರು, ಅದು ಫಸ್ಟ್ ಹೇಳಬೇಕು. ತುಂಬ ಮಾತು ಕಮ್ಮಿ, ತುಂಬ ತೂಕಬದ್ಧವಾದ ಮಾತು. ವ್ಯಕ್ತಿ ಎಲ್ರಿಗೂ ಬೇಕು ಅನ್ನಿಸ್ಕೊಳ್ಳೋರ ಥರ ಇರ್ತಾಯಿದ್ರು. ಎಲ್ಲರೂ ತಮ್ಮವರು ಅನ್ನೋ ಥರ ಭಾವನೆಯಲ್ಲಿ ನಮ್ಮ ಜೊತೆ ಇರ್ತಾಯಿದ್ರು. ಯಾವತ್ತೂ ಒಂದು ಕೋಪ ಮಾಡ್ಕೊಂಡಿದ್ದು ಇವತ್ತವರೆಗೂ ನೋಡಿಲ್ಲ. ಅವರು ಸಣ್ಣದಕ್ಕೆ ಕೋಪ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ಅವ್ರು ಕೋಪ ಮಾಡ್ಕೊಳ್ತಾರೆ. ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನು ನಮ್ಮ ಹತ್ರ ಅಷ್ಟು ಸುಲಭವಾಗಿ ಹಂಚ್ಕೋತಿರ್ಲಿಲ್ಲ ಅವರು. ಹಾಗಾಗಿ ನಮ್ಮ ಜೊತೆ ತುಂಬ ಸೀರಿಯಲ್ ಮಾಡಿದ್ದಾರೆ. ಮೇನ್ ಹೇಳಬೇಕು ಅಂತಂದರೆ ಪುಟ್ಟಗೌರಿ ಮದುವೆ, ಅದರಲ್ಲಿ ನಾನು ಅವರು ಬೀಗರು ಒಂಥರ ಬೀಗ್ರ ಥರ ಸುಮಾರು ಒಂದು 2 ವರ್ಷ ಆ್ಯಕ್ಟ್ ಮಾಡಿದ್ವಿ. ಆಗಲಿಲ್ಲ, ಅದಕ್ಕೆ ಮುಂಚೆಯಿಂದನೂ ಪರಿಚಯ ಇತ್ತು. ಈ ಸೀರಿಯಲ್ ಮಾಡಿದ್ಮೇಲೆ ನಾವು ಬಹಳ ಹತ್ತಿರ ಆದ್ವಿ. ಯಾಕೆಂದರೆ ಇದರಲ್ಲಿ ರಾಮೋಜಿ ಸ್ಟುಡಿಯೋನಲ್ಲಿ ನಾವು ಅಲ್ಲಿದ್ದಾಗ ನಮ್ಮ ಜೊತೆ ನಾವೆಲ್ಲ ಆ್ಯಕ್ಟ್ ಮಾಡಿಕೊಂಡು ಆ ಪರಿಚಯ. ಮೇಡಮ್, ನಾನು ಪಾರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆ. ಸೊ ನಾನು ವಿನಯ್ ಪ್ರಸಾದ್ ಅಮ್ಮಂಗೆ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಾಗ ಇವರೆಲ್ಲ ಕೋ ಆರ್ಟಿಸ್ಟು. ಸೊ ಹಾಗಾಗಿ ಅವರು ಪರಿಚಯ ನನಗೆ ಪರ್ಸ್ನಲಿ ಕೂಡ, ಮಾಮೂಲಿ ನಾರ್ಮಲಾಗಿ ಮಾತಾಡ್ತಾ ಇದ್ವಿ. ಸೊ ಅದೇ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ಹಾಗೆ ಅನಿಸಿದ್ದು, ಏನಿದು ಯಾರೋ ಫೇಕ್ ಸಮ್ಟೈಮ್ ಕಲಾವಿದ್ರದ್ದು ಅಂತಂದ್ರೆ ಫೇಕ್ ಮಾಡೋದು ಕಾಮನ್ನು, ನಿಂಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಮೊನ್ನೆ ತಾನೇ ಸೀರಿಯಲ್ ನೋಡಿದೆ, ಅಷ್ಟು ಚೆನ್ನಾಗಿ ಇದು ಮಾಡೋದು ಶೂಟಿಂಗ್ ಸ್ಪಾಟಲ್ಲಿ ಏನು ಹಿಂಗಾಗೋಯ್ತು ಅಂತ. ಬಟ್ ಇವಾಗ ನೋಡಿದಾಗ ತುಂಬ ನೋವಾಯಿತು, ತುಂಬ ಮನಸ್ಸಿಗೆ ಬೇಜಾರಾಯಿತು. ಚೆನ್ನಾಗಿರೋ ವ್ಯಕ್ತಿ ಲೈಫ್ ಏನು ಈ ಥರ ದೇವರು ಈ ಥರ ನೋವು ಕೊಟ್ಬಿಡ್ತಾನೆ, ಯಾರಿಗೂ ಶತ್ರುಗೂ ಬೇಡ ಈ ಥರ ಕಷ್ಟ ಅಂತ ಅನ್ನಿಸ್ತಾ ಇದೆ ಪರಿಸ್ಥಿತಿ ನೋಡ್ತಾ. ಅದು ನಿಜ ಮೇಡಮ್, ಅದು ನಿಜ. ನನಗೂ ಅವ್ರ ಜೊತೆ ವರ್ಕ್ ಮಾಡಿದೆ, ಫೋಟೋಸ್ ನೋಡ್ಬಿಟ್ಟು ಈ ಫೋಟೋಗೆ ಇದು ಕಂಪೇರ್ ಮಾಡಿದ್ರೆ ಇದು ಅವರಲ್ಲ ಅನ್ಸತ್ತೆ, ಬೇರೆ ಯಾರೋ ಅನ್ನೋನ್ ಪರ್ಸನ್ನು ಯಾರೋ ಇದು ಮಾಡಿರ್ಬೋದು ಅಂತ. ಆಮೇಲೆ ನಾನು ನಮ್ಮ ಕಲಾವಿದ್ರಿಗೆ ಗೊತ್ತಿರೋ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ಆಮೇಲೆ ಸಿತಾರ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಅವ್ರಿಗೆ ಹುಷಾರಿಲ್ಲ ಯಶು ಅಂತಂದರು. ಹೌದಾ, ಓಕೆ. ಇವಾಗಲೂ ಅಷ್ಟೇ, ನಾನು ಅವ್ರು ಸಿತಾರ ಮೇಡಮ್ ಸ್ಟೇಟಸ್ಗೆ ಹಾಕ್ದಾಗಲೇ ನನಗೆ ಗೊತ್ತಾಗಿದ್ದು, ಹಂಗೆ ಅಲ್ಲಿವರೆಗೂ ಅದಕ್ಕೂ ಕಾಲ್ ಮಾಡಿದೆ ಕನ್ಫರ್ಮ್ ಅಂತ. ಇಲ್ಲ ಯಶು ನಿಜ ಬಂದು ಅಂತ. ಮೇ ಬಿ ಹೆಬ್ಬಾಳ ಅಂತ ಹೇಳಿದ್ದಾರೆ, ಅದು ಇನ್ನು ಪ್ರೊಸೀಜರ್ ನಡೀತಾ ಇದೆ ಮೇಡಮ್. ಅದು ಪರ್ಸ್ನಲಿ ಅಷ್ಟು ಟಚ್ ಇಲ್ಲ, ಅದಿದೆ. ಅದು ಎಲ್ಲರ ಲೈಫಲ್ಲೂ ಇರುತ್ತಲ್ಲ ಮೇಡಮ್. ನಾವು ಸ್ಕ್ರೀನಲ್ಲಿ ಇದ್ದಾಗಲೇ ಬೇರೆ, ಪರ್ಸ್ನಲ್ಲೇ ಬೇರೆ. ಸೊ ಸ್ಕ್ರೀನಲ್ಲಿ ವರ್ಕ್ ಮಾಡೋ ಲೈಫ್ ಸ್ಟೈಲೇ ಬೇರೆ, ಬ್ಯಾಕ್ ಸೈಡು ಎಲ್ಲರ ಲೈಫು ತುಂಬ ಕಷ್ಟ. ಯಶೋಧ ಅಂತ ಮೇಡಮ್. ನಾನು ಮಂಗಳಗೌರಿ ಮಾಡಿದ್ದು, ಜೊತೆಗೆ 3.5-4 ವರ್ಷ ಮಂಗಳಗೌರಿನಲ್ಲೇ ಒಟ್ಟಿಗೆ 3.5 ವರ್ಷ ಮಾಡಿದ್ವಿ ರಾಮ್ಜಿ ಸರ್ ಕಂಪ್ನಿನಲ್ಲಿ. ತುಂಬ ಚೆನ್ನಾಗಿದ್ರು. ಅವಾಗ ಅವ್ರಿಗೆ ಯಾವುದೇ ಹೆಲ್ತ್ ಸಮಸ್ಯೆ ಇರಲಿಲ್ಲ. ಅವರೇ ಅಡುಗೆ ತಿಂಡಿ ಮನೆಯಿಂದನೇ ಮಾಡ್ಕೊಂಡು ತರೋರು. ಒಂದು ಕೆಟ್ಟ ಅಭ್ಯಾಸ ಇರಲಿಲ್ಲ ಅವರಿಗೆ. ಅಂಥವ್ರಿಗೆ ಇವತ್ತು ಹೀಗಾಗಿದೆ ಅಂದರೆ ನಮಗೆ ನಂಬೋಕ್ಕಾಗ್ತಾ ಇಲ್ಲ. ಬಟ್ ಏನೋ ಅಂಥ ಮೇಜರ್ ಕಾಯಿಲೆ ಅವ್ರಿಗೆ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಲಾಸ್ಟಿಗೆ ಅದೇ ಕ್ಯಾನ್ಸರು, ಅವ್ರು ಉಳಿಯಲ್ಲ ಅಂತ ಹಾಸ್ಪಿಟಲಲ್ಲೇ ಹೇಳಿದರು ವಿಕ್ಟೋರಿಯಾದಲ್ಲಿ. ಅಷ್ಟೇ ಸರ್. ಮೇಡಮ್, ನನಗೆ ಫೆಬ್ರವರಿನಲ್ಲೂ ಅವರು ಕಾಲ್ ಮಾಡಿದರು, ಈ ಥರ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಮ್ಯಾಮ್, ನಾನು ಅಟೆಂಡರ್ ಆದರೂ ಬೇಕು ಅಂತ ಹೇಳ್ತಿದ್ದಾರೆ, ಯಾರೂ ಇಲ್ಲ ಇಲ್ಲಿ, ದಯವಿಟ್ಟು ಒಂಚೂರು ಬರ್ತೀರಾ ಮ್ಯಾಮ್ ರಿಕ್ವೆಸ್ಟ್ ಮಾಡಿಕೊಂಡು. ನಮ್ಮಲ್ಲೊಂದು ಮಾನವೀಯತೆ ಅನ್ನೋದು ಇರುತ್ತಲ್ಲ, ಅವ್ರ ಹತ್ರ ಹೇಳಕ್ಕೆ ನಾವು ಸಾಕಲ್ಲ, ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ, ಕಷ್ಟ ಅಂದಾಗ ಹೋಗ್ತಾ ಇದ್ರೆ ತಪ್ಪಾಗುತ್ತೆ. ನಾನು ಖಂಡಿತ ಬರ್ತೀನಿ ಸರ್ ಅಂತ ಹೋದೆ. ಅವತ್ತು ಟೈಮಾಗಿ ಹೋಗಿತ್ತು. ನಾನು ಮತ್ತು ಸಂತೋಷ್ ಅಂತ ಮಂಡ್ಯದ್ರು, ಅವ್ರಿಗೂ ಫೋನ್ ಮಾಡಿದರು. ಆಮೇಲೆ 15 ದಿನ ಆದಮೇಲೆ ನಾಗೇಂದ್ರ ಸರ್ ಬಂದಿರೋ. ಪಾಪ ಅವರು ತುಂಬ 1 ತಿಂಗಳು 1.5 ತಿಂಗಳು ನಾವು ಓಡಾಡಿದ್ವಿ. ಅಲ್ಲಿ ವಿಕ್ಟೋರಿಯಾದಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿದ್ವಿ. ಎಂಡ್ ಆಫ್ ದ ಡೇ ಡಾಕ್ಟ್ರು ಲಾಸ್ಟಿಗೆ ಹೇಳಿದ್ರು, ಇಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ, 4th ಸ್ಟೇಜಲ್ಲಿದೆ, ಉಳಿಯೋದು ಕಷ್ಟ, ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟೇ ಮನೆಗೆ ತೊಗೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇವರು ಆವಾಗ ನಮಗೆ ಪೇರೆಂಟ್ಸ್ ಯಾರೂ ಇಲ್ಲ ಅನ್ನೋ ಥರನೇ ಹೇಳಿದರು. ಸೊ ಹಾಗಾಗಿ ನಾವೆಲ್ಲ ಜೊತೆಗೆ ನಿಂತಿದ್ವಿ. ಆಮೇಲೆ ನಾವು ಈ ಥರ ಗೊತ್ತಾದಾಗ ನಮಗೆ ಹೇಳಲೇಬೇಕಲ್ವ, ಅವ್ರಿಗೆ ಈ ಥರ ಇದೆ ಅಂದಾಗ ನಾವು ಹೇಳಲೇಬೇಕಾಗುತ್ತೆ. ಸೊ ಕೇಳಿದ್ವಿ, ಸರ್ ಹೇಳಿ ಈ ಥರ ಯಾರಾದರೂ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳಲೇಬೇಕು ಅಂದಾಗ ಅವ್ರು ಅಕ್ಕಂಗೆ ಫೋನ್ ಮಾಡಿದ್ದು.
ಅವ್ರು ಬೆಂಗಳೂರಲ್ಲೇ ಅವ್ರ ತಾಯಿ ಇದ್ರು, ಅವ್ರಿಗೆ ಫೋನ್ ಮಾಡಿ ಪಾಪ ಅವ್ರ ಅಮ್ಮ ತಮ್ಮ ಎಲ್ಲ ಇಬ್ಬರು ಬಂದರು. ಪಾಪ ಇಷ್ಟು ದಿನ ತನಕ ಅವರು 1-1.5 ತಿಂಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಅಮ್ಮಂಗೆ ನೋಡ್ಕೊಳಕ್ಕಾಗಲ್ಲ ಅಂತ ನಾವು ಒಂದು ಕೇರ್ ಸೆಂಟರಲ್ಲಿ ಬಿಟ್ಟಿದ್ವಿ. ನಾನು ನಾಗೇಂದ್ರ ಸರ್ ಎಲ್ಲ ಮಾತಾಡ್ಕೊಂಡು ಅಲ್ಲೋಗಿ ಬಿಟ್ಟಿದ್ವಿ. ಬಸವ ಅಂತ ಅವ್ರ ಸ್ಟೂಡೆಂಟ್ ಒಬ್ಬ ಇದೆ, ಎಲ್ಲ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ವಿ. ಅಲ್ಲವರಿಗೇನೋ ಫುಡ್ ಅಡ್ಜಸ್ಟ್ ಆಗಿಲ್ಲ ಅದು ಇದು ಅಂತ ಈ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆದರು. ಇಲ್ಲಿ ಬಂದಮೇಲೆ ನಾನು ಕ್ಯೂರ್ ಆಗ್ತಾ ಇದ್ದೀನಿ ಅಂತ ಡೈಲಿ ಫೋನ್ ಮಾಡೋರು. ಮೇಡಮ್ ಓಕೆ ಅನ್ನಿಸ್ತಿದೆ ಅಂತ ಹೇಳೋರು. ಬಟ್ ಗೊತ್ತಿಲ್ಲ, ಅವರಿಗೆ ಲಂಗ್ಸಲ್ಲಿ ನೀರು ತುಂಬ್ಕೊಂಡಿತ್ತು ಮ್ಯಾಮ್. ಅಂದರೆ ಅದು ಎಲ್ಲದೂ ಫುಲ್ಲು ತುಂಬ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಆಗಿದೆ, ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. 3 ತಿಂಗಳಲ್ಲೇ ಇದಿಷ್ಟು ಆಗಿದೆ ಅವರಿಗೆ. ಅಂದರೆ ಅದು ಹೇಗಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಒಳ್ಳೆಯವರು. ಅವ್ರಿಗೆ ಹೇಳಿದ್ನಲ್ಲ ಎಷ್ಟು ಒಳ್ಳೆಯವರು ಅಂದರೆ ಎಲ್ಲರೂ ತುಂಬ ಇಷ್ಟಪಡೋರು. ಅವನು ಎಲ್ಲ ಇಷ್ಟಪಡೋರು. ಅಣ್ಣ ಅಕ್ಕ ಅಂತಲೇ ಓಡಾಡ್ತಾಯಿದ್ರು. ಯಾವುದೇ ಒಂದು ಕೆಟ್ಟ ಅಭ್ಯಾಸ ಅವ್ರಿಗೆ ಇರಲಿಲ್ಲ. ಅಂಥ ವ್ಯಕ್ತಿಗೆ ಇವತ್ತು ಹೀಗಾಗಿದೆ ಅಂತಂದರೆ ತುಂಬ ಬೇಜಾರಾಗ್ತಿದೆ. ರಾಧಿಕಾ ಶೆಟ್ಟಿ.